ಚಾಮುಂಡಿ ಬೆಟ್ಟ ಸರ್ವರ ಧಾರ್ಮಿಕ ಆಚರಣೆಗಳಿಗೆ ಅವಕಾಶ ಇರುವಂಥದ್ದು. ಯಾರು ಬೇಕಾದ್ರೂ ಬಂದು ನೀವು ಪೂಜೆ ಮಾಡ್ಬೋದಾ? ಅಲ್ಲೇನಾದರೂ ನೀವು ಮುಸ್ಲಿಂ ಬಂದ ಅಂತ ಆಚೆ ಕಳಿಸಿದಾರ, ಕ್ರಿಶ್ಚಿಯನ್ ಬಂದ ಅಂತ ಆಚೆ ಕಳಿಸಿಲ್ಲ. ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ಬಂದು ಚಾಮುಂಡೇಶ್ವರಿ ಕಾಪಾಡು ತಾಯಿ ಅಂತ ಹರಕೆ ಹೊತ್ತು ಹೋಗ್ತಾರೆ. ಒಂದೊಂದು ಸರಿ ಬಾಗಿಲಲ್ಲೇ ಕಾಯಿ ಹೊಡೆದು ಹೋಗ್ತಾರೆ ಅವರು. ಚಾಮುಂಡೇಶ್ವರಿಯ ಸನ್ನಿಧಾನ ಅದು ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಜನ ದಯವಿಟ್ಟು ಯಾವುದಕ್ಕೂ ಗೊಂದಲಕ್ಕೆ ಒಳಗಾಗಬಾರ್ದು. ಈಗ ಯಾರನ್ನು ಕೂಡ ಈಗ ಧರ್ಮಸ್ಥಳದಲ್ಲಿ ಏನೇನೋ ಅಲ್ಲಿ ಸತ್ಯನ ಅಲ್ಲಿ ಧರ್ಮವನ್ನು ನೀವು ಯಾರು ತಗೊಂಡೋಕ್ಕಾಗುತ್ತಾ, ಕೆಡ್ಸೋಕ್ಕಾಗುತ್ತಾ? ನೋ, ನೆವರ್. ಇಲ್ಲೂ ಅಷ್ಟೇ ಚಾಮುಂಡಿನೇ, ಮಹಿಷಮರ್ದಿನಿ ಮಹಾರಾಜರು. ಚಾಮುಂಡಿ ಬೆಟ್ಟನೂ ಮಹಾರಾಜರು ಮಾಡಿದ್ರು. ವಿಶೇಷವಾಗಿ ಮೈಸೂರು ಮಹಾಸಂಸ್ಥಾನದ ಮೈಸೂರು ಜಿಲ್ಲೆಯ ಮೈಸೂರು ನಗರದ ನಮ್ಮೆಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಈ ದಸರಾ ಉದ್ಘಾಟನೆ ಒಂದು ಮುಸ್ಲಿಂ ಮಹಿಳೆ ಮಾಡ್ತಾ ಇರೋದನ್ನು ದಯಮಾಡಿ ಅದನ್ನು ಒಳಬಾರ್ದು. ಅವಳ ಮನಸ್ಸು ಭಾಳ ಇಂಪಾರ್ಟೆಂಟ್ ರೀ. ನಮ್ಮನ್ನು ಆಡೋದು ಯಾರು? ನನ್ನ ಮನಸ್ಸು. ಆ ಮನಸ್ಸನ್ನೇ ನೀವು ಹಾಳು ಮಾಡ್ತಾ ಇದ್ದೀರಲ್ರಿ. ಹಾಗಾಗಿ ನಾನು ಮತ್ತು ಜನರಲ್ಲಿ ವಿನಂತಿ ಮಾಡ್ತೀನಿ, ಬಾನು ಮಸ್ತಾಕ್ ಅವರು ನಮ್ಮ ದಸರಾವನ್ನು ಚಾಮುಂಡಿ ಬೆಟ್ಟದಲ್ಲೇ ಉದ್ಘಾಟನೆ ಮಾಡಲಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾಯಿದ್ದಾರೆ.